ಯಾಕೆ ಅಂತ ಹೇಳಿದ್ರೆ ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ, ಇನ್ನೊಂದು ಪಾಯಿಂಟ್. ಇವ್ರು ಹೊಡೆದಾಕಿದ್ರೆ ರೋಹಿಂಗ್ಯಾ ಅಂತೀರಿ, ನೀವುಗಳು ಹೊಡೆದಾಕ ದೇಶಭಕ್ತ ಮುಸಲ್ಮಾನರು ಅಂತ ಮಾತಾಡ್ತೀರಿ. ಯಾವ್ದು ನಿಮ್ಗೆ ಹೆಂಗೆ ಕ್ಯಾಟಗರಿ ಮಾಡೋದು ಯಾವ ಥರ? ಈಗ ಇವರು ಮನೆ ಕೊಟ್ಟಿಲ್ಲಪ್ಪ, ಕ್ಯೂನಲ್ಲೇ ಬರ್ಬೇಕು ಅವರು. ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಮೇಲೆ ನಾವು ಮನೆ ಕೊಡ್ತಾ ಇದ್ದೀವಿ, ನಾವೇನು ಕೀ ಹಸ್ತಾಂತರ ಮಾಡಿಬಿಟ್ಟಿಲ್ಲ, ಕೀ ಕೊಟ್ಟೇ ಬಿಡ್ತಾರೆ ಅಂತ ನಿಮ್ಮ ಗಲಾಟೆ ಪ್ರತಿಭಟನೆ ಜೋರಾಗಿ. ಅಷ್ಟರಲ್ಲಿ ಬಳ್ಳಾರಿದು ಬಂತು, ಸ್ವಲ್ಪ ತಣ್ಣಗಾಗ್ಬಿಟ್ರಿ ಈ ಕಡೆ ನೀವು. ಸರ್, ಈಗ 2-3 ದಿನಗಳಲ್ಲಿ ಮನೆ ಕೊಡ್ತೀನಿ ಅಂತ ಹೇಳಿದವರು ಇವರು ಮುಖ್ಯಮಂತ್ರಿನ, ಕರೆಕ್ಟ್, ಇವರು ವಸತಿ ಸಚಿವರ ಯಾರು ಸರ್ ಹೇಳಿದಂತ? ಅವ್ರು ಹೇಳ್ಬೇಕಾಗತ್ತೆ, ಉತ್ತರ ಕೊಡ್ಬೇಕಾಗತ್ತೆ. ಹೌದು. ಮತ್ತೆ ತಾವು ಇನ್ನೊಂದ್ಸತಿ ಕೇಳಿದ್ರಿ ಇವ್ರನ್ನೆಲ್ಲ ಯಾವ ಕ್ಯೂನಲ್ಲಿ ಎಣಿಸ್ತೀರಾ ಅಂತ. ಇವ್ರನ್ನೆಲ್ಲ ವಸೀಂ ಕ್ಯೂ, ಫಕೀರ್ ಕ್ಯೂ, ಇದು ಸಪರೇಟ್ ಕ್ಯೂ. ಇದು ಹೌದಾ? ವೇಣುಗೋಪಾಲ್ ಉಂಟೇನ್ರಿ ಅರ್ಜಿಗಳ ಅಂತ ಕೇಳಿದ್ರು ವೇಣುಗೋಪಾಲ್ ಸರ್. ಇವಾಗ ಪಿಣರಾಯಿ ವಿಜಯನ್ ಕ್ಯೂ, ವೇಣುಗೋಪಾಲ್ ಕ್ಯೂ ಗೈಡ್ಲೈನ್ಸ್ ಅವ್ರ ಗೈಡ್ಲೈನ್ಸ್ ಇದು ಸರ್ಕಾರದಲ್ಲ, ಇದು ಕೇರಳ ಕ್ಯೂ, ಆ ತರದ್ದು ಫಕೀರ್ ಇದೆಲ್ಲ ಇರುತ್ತೆ. ನಾ ಹೇಳ್ತಾ ಇರುವಂತದ್ದು ಸರ್, ಮಾನವೀಯತೆ ಅನ್ನೋದು ಸಹಜವಾಗಿ ಬರ್ಬೇಕಲ್ವ ಸರ್. ಅದಲ್ಲಿ ಯಾರೋ ಹೇಳ್ಬಿಟ್ಟು ಬರ್ಬೇಕಾಗಿರೋಂಥದ್ದು. ಕೆ ಸಿ ವೇಣುಗೋಪಾಲ್ ಟ್ವೀಟ್ ಆದ್ಮೇಲೆ, ಇನ್ಯಾರು ಮುಖ್ಯಮಂತ್ರಿ ಟ್ವೀಟ್ ಆದ್ಮೇಲೆ ಇವ್ರ ಜ್ಞಾನೋದಯ ಆಗಿ ಸರ್, ಇದು ನಮ್ಮ ರಾಜ್ಯ ಸರ್. ಅದಲ್ಲಿ ಎಲ್ಲಿ ಅಕ್ರಮ ಅಂತ ಬಡಾವಣೆಗಳಿರುತ್ತೋ ಸರ್ಕಾರ ಅದನ್ನ ಇದು ತೆರವುಗೊಳಿಸೋದಕ್ಕೆ ಯೋಚನೆ ಮಾಡಿರುತ್ತೆ. ಫಕೀರ್ ಲೇಔಟ್ ಅಲ್ಲಿ ನಿಮ್ ಪ್ರಕಾರ ದೇಶಭಕ್ತ ಮುಸಲ್ಮಾನ ಒಬ್ಬನೇ ಒಬ್ಬ ಕೂಡ ಇಲ್ವಾ ಇಲ್ಲಿ? ಸರಿ, ಬಿಜೆಪಿ ಅವನ ಪರ ನೀವು ಯಾವಾಗಲೂ ಹೇಳ್ತಿರ್ತೀರಪ್ಪ, ದೇಶಭಕ್ತ ಮುಸಲ್ಮಾನರು ಯಾವತ್ತೂ ನಮ್ಮ ಜೊತೆ ಇರ್ತಾರೆ ಅಂತೀರಿ, ಅಥವಾ ಅವ್ರ ಜೊತೆ ನಾವಿರ್ತೀವಿ ಅಂತ ಹೇಳ್ತಿರಲ್ಲ. ಫಕೀರ್ ಲೇಔಟ್ ಅಲ್ಲಿ ನಿಮಗೆ ದೇಶಭಕ್ತ ಮುಸಲ್ಮಾನನ ಒಂದೇ ಒಂದು ಐಡೆಂಟಿ ಕಾರ್ಡ್ ನಿಮ್ಗೆ ಸಿಕ್ಲಿಲ್ವಾ ಸರ್? ಇಲ್ಲಿ ದೇಶಭಕ್ತ ಅಲ್ಲ ಸರ್. ಅಲ್ಲಿ ಸರಿ ಇದಿರೋದು ಅಕ್ರಮ ವಲಸಿಗರು, ಅಕ್ರಮವಾದ ಬಡಾವಣೆ. ಮುಖ್ಯಮಂತ್ರಿ ಹೇಳಿದ ಅಕ್ರಮ ಬಡಾವಣೆ. ದೇಶಭಕ್ತರಿಲ್ಲ, ಯಾರು ಇಲ್ಲ. ಅಕ್ರಮ ಬಡಾವಣೆ ಸರ್ಕಾರ ಜಾಗದಲ್ಲಿ ಯಾವುದೇ ಅಕ್ರಮ ಬಡಾವಣೆ ಆದ್ರೂ ಅಕ್ರಮನೇ. ಅದು ಅಕ್ರಮ ಅಂತ ನಾವು ಇದು ಮಾಡ್ತಾ ಇರೋದು. ಅಕ್ರಮ ವಲಸಿಗರಿಗೆ ಸರ್ಕಾರದ ಜಾಗದಲ್ಲಿ ಕಟ್ಟಿಕೊಂಡಿದ್ದಕ್ಕೆ ಅಕ್ರಮ ಆಗುತ್ತೆ. ಅವನು ಮನೆ ಕಟ್ಕೊಂಡಿದ್ದಾನೆ, ಮುಖ್ಯಮಂತ್ರಿ ಇದು ಮನೆ ಕಟ್ಕೊಂಡಿದ್ದಾನೆ, ಬಟ್ ದೇಶಭಕ್ತ ಏನ್ ಮಾಡ್ತೀರಿ ನೀವು ಸರ್? ಅಕ್ರಮ ಆಗಿರ್ಬೇಕಾದಾಗ ಅದು ಮನೆ ಕಟ್ಟಿಬಿಟ್ಟಿದ್ದಾರೆ, ಜೀವನ ಮಾಡಬೇಕು, ದೇಶದ ಮೇಲೆ ಪ್ರೀತಿ ಇದೆ ನನಗೆ, ನಾನು ದೇಶಭಕ್ತ, ಏನ್ ಮಾಡ್ತೀರಿ? ಕಾನೂನು ಅಡಿಯಲ್ಲಿ ಏನ್ ಮಾಡ್ಬೇಕಾಗುತ್ತೋ ಮಾಡ್ಬೇಕಾಗತ್ತೆ. ಆದ್ರೆ ಒಂದ್ ನಿಮಿಷ ಸರ್, ವೇಣುಗೋಪಾಲ್ ಹೇಳಿದ್ಮೇಲೆ ಮಾನವೀಯತೆ ಬರೋದಿರ್ತಲ್ಲ, ಅದ್ರ ತಕರಾರದಲ್ಲಿ ಯಾಕೆ ವೇಣುಗೋಪಾಲ್ ಮಾನವೀಯತೆ ನಿಮ್ಗೆ? ಯಾಕೆ ಮುಖ್ಯಮಂತ್ರಿಗೆ ಇಲ್ವಾ? 16-17 ಬಜೆಟ್ ಮಾಡಿದವ್ರಿಗೆ, ಡೆಪ್ಯೂಟಿ ಸಿಎಂ ಗೆ ಎಲ್ಲರಿಗೂ ಸೆಟಲ್ಮೆಂಟ್ ಮಾಡೋರ್ಗೆ ಅವ್ರಿಗೆ ಮಾನವೀಯತೆ ಇಲ್ವಾ? ಇದೆಯಲ್ಲ, ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಗೆ ಕೇಳ್ತಾರೆ ಅವರದಲ್ಲಿ ಮಾನವೀಯತೆಯಿಂದ ಎಷ್ಟು ಜನ ಕೇಳ್ತಾರೆ ಗೊತ್ತಲ್ಲ ಸರ್? ಅಲ್ಲಿ ಕೇಳ್ಬೇಕಾದಾಗ ಸೊ ಈ ತರ ಮಾನವೀಯತೆ ಇರೋರಿಗೆ ಕೆ ಸಿ ವೇಣುಗೋಪಾಲ್ ಮಾನವೀಯತೆ ಪಾಠ ಮಾಡಿದ್ಮೇಲೆ ಜ್ಞಾನೋದಯ ಆಗಿರೋದಕ್ಕೆ ನಮ್ಮ ವಿರೋಧ ಇರುವಂತದ್ದು. ಫೈನ್. ಈಗ ಉಮರ್ ಶರೀಫ್ ಅವರ ಇಲ್ಲಿ ಏನಾಗುತ್ತೆ, ಈ ಫಕೀರ್ ಲೇಔಟ್ ವಿಚಾರಕ್ಕೆ ಬಂದಾಗ, ಅಥವಾ ಕೋಗಿಲು ಲೇಔಟ್ ಏನಾದ್ರು ಕರ್ಕೊಳ್ಳಿ, ಅದಕ್ಕೆ ಇಂಥ ವಿಚಾರ ಬಂದಾಗ ಅಲ್ಲಿ ಮುಸಲ್ಮಾನರು ಜಾಸ್ತಿ ಇದ್ರು. ಮುಸಲ್ಮಾನರು ಜಾಸ್ತಿ ಇದ್ದಾಗ ಸ್ವಲ್ಪ ಜಮೀರ್ ಅಹಮದ್ ಖಾನ್ ಅವರು, ಕೆಲವು ಅವರ ಸಹವರ್ತಿಗಳು, ಜೊತೆಲಿದ್ದಂಥವರು, ಕುಲಬಾಂಧವರು ಸ್ವಲ್ಪ ಬೇಗ ರಶ್ ಆಗ್ಬಿಡ್ತಾರಂಥ ಕಡೆಗೆ. ಇದು ಆಗ್ತಾ ಇತ್ತು ಒಂದು ಕಡೆ. ಇದು ಯಾವಾಗ ಆಯಿತು ಅಂದರೆ ಆಫ್ಟರ್ ವೇಣುಗೋಪಾಲ್ಸ್ ಗೈಡೆನ್ಸ್, ಆಫ್ಟರ್ ವೇಣುಗೋಪಾಲ್ಸ್ ಟ್ವೀಟ್, ಅಥವಾ ವೇಣುಗೋಪಾಲ್ಸ್ ಏನಾದರೂ ಒಂದಿಟ್ಟು ಅನ್ಕೊಳ್ಳಿ, ಮಾರ್ಗದರ್ಶನನೋ ಪ್ರೆಷರು ಏನು ಬೇಕಾದ್ರೆ ಕರ್ಕೊಳ್ಳಿ ನೀವು, ಪಿಣರಾಯಿ ವಿಜಯನ್ನು, ಕೇರಳ ಎಲೆಕ್ಷನ್ನು, ಇದರ ಆಧಾರದ ಮೇಲೆ ಒಂದು ರಾಜ್ಯ ಮುಸಲ್ಮಾನರ ವಿಚಾರದಲ್ಲಿ ರಿಯಾಕ್ಟ್ ಮಾಡಬೇಕಾ? ನೋಡಿ, ಇದ್ರಲ್ಲಿ ನನ್ಗೇನು ಯದುಕುಮಾರ್ ಅವ್ರು ಮಾತಾಡಿದ್ರಲ್ಲಿ ನನ್ಗೆ ಸರಿ ಅನ್ಸುತ್ತೆ. ನೋಡಿ, ಇದು ಬಂದು ವಲಸಿಗರು ಬಂದಿರುವ ಒಂದು ವಿಷಯ. ಇಲ್ಲಿ ಮುಸ್ಲಿಮೇತರರು ಅಂತ ನೋಡ್ಬೇಕಾಗಿಲ್ಲ. ಇವಾಗ ವಲಸಿಗರು ಬಂದಿದ್ರು, ಅಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಅಂತ ಒಂದು ವಿಷಯ ಇರುವಾಗ ಕಾನೂನು ಪ್ರಕಾರ ಏನ್ ನಡವಳಿಕೆ ತಗೊಳ್ಬೇಕು ಅದನ್ನ ತಗೊಳ್ಬೇಕಾಗಿರುತ್ತೆ. ಇಲ್ಲಿ ಫಸ್ಟ್ ವಿಷಯ ಏನಂದ್ರೆ, ಸುಮಾರು 5 ವರ್ಷ ಇಲ್ಲ 6 ವರ್ಷ ಅಂತ ಹೇಳ್ತಾರೆ, ಇಲ್ಲ ಅಂದ್ರೆ ಇದಕ್ ಮುಂಚೆ 20 ವರ್ಷದಿಂದ ಇದಾರಂತ ಒಂದು ಮಾಹಿತಿ ಕೂಡ ಬಂದಿದೆ. ಇದ್ರಲ್ಲಿ ಯಾವ್ದು ಸತ್ಯ ಅಂತ ನಾವು ಫಸ್ಟ್ ಚೆಕ್ ಮಾಡ್ಬೇಕಾಗಿದೆ. ಒಟ್ನಲ್ಲಿ ಅಕ್ರಮವಾಗಿ ಅಲ್ಲಿ ಜಾಗ ಮಾಡ್ಕೊಂಡಿರೋರಿಗೆ ಮನೆ ಅವ್ರಿಗೆ ಸಿಗತ್ತಾ ಸಿಗಲ್ವೋ? ಇವಾಗ ಇದನ್ನ ನಾವು ರೂಢೀಕರಣ ಮಾಡ್ಬಿಟ್ರೆ, ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಬಂದ್ಬಿಟ್ಟು ಮನೆ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಒಂದ್ ಜಾಗ ಕೊಡಲಾಗತ್ತೆ ಅಂತ ಹೇಳಿದ್ರೆ, ನಾನು ಟ್ಯಾಕ್ಸ್ ಕಟ್ಬೇಕಾಗಿಲ್ಲ. ಎಲ್ಲಾದ್ರೂ ಖಾಲಿ ಜಾಗ ಇದ್ರೆ ಅಲ್ಲಿ ಹೋಗಿ ನಾನು ಕೂತ್ಕೊಂಡ್ಬಿಡ್ತೀನಿ. ಒಂದ್ 5 ವರ್ಷ ಕೂತ್ಕೊಂಡ್ಬಿಟ್ರೆ ಆಮೇಲೆ ಮನೆನ ಅವರು ಡೆಮಾಲಿಷ್ ಮಾಡಿದ್ರೆ ನನ್ಗೆ ಮನೆ ಕೊಡಿ ಅಂತ ನಾನು ಕೇಳ್ಬೋದು. ಸೊ ಇಂತಹ ವ್ಯವಸ್ಥೆ ಮಾಡೋ ಮೂಲಕ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗತ್ತೋ ಕೆಟ್ಟದಾಗತ್ತೋ ಅಂತ ನನ್ನ ಪ್ರಶ್ನೆ ಇರೋದು. ಐ ಆಮ್ ನಾಟ್ ಲುಕಿಂಗ್ ಇನ್ ಟು ಹಿಂದೂ ಮುಸ್ಲಿಮು ಅಲ್ಲಿ ವಲಸಿಗರು ಎಲ್ಲಿಂದ ಬಂದ್ರು, ಅದು ನೆಕ್ಸ್ಟ್ ಪ್ರಶ್ನೆ ಇರೋದು. ಇವಾಗ ಅಕ್ರಮವಾಗಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಖಾಲಿ ಜಾಗದಲ್ಲಿ ಮನೆ ಮಾಡ್ಕೊಂಡ ನಂತರ ಅದನ್ನ ಡೆಮಾಲಿಷ್ ಮಾಡಿದ ನಂತರ ಅವನಿಗೆ ಮನೆ ಸಿಗ್ಬೇಕಂತ ಅವನು ನಿಂತ್ಕೊಳ್ಳೋದ್ರಲ್ಲಿ ಅವನಿಗೆ ಹಕ್ಕಿದೆಯಾ ಅಂತ ನನ್ನ ಪ್ರಶ್ನೆ ಇರೋದು. ಉಮರ್ ಶರೀಫ್ ಅವರೇ, ನಾನು ಬೇರೆ ಮುಸ್ಲಿಂ ನಾಯಕರು, ಮುಖಂಡರು ಅವ್ರನ್ನೂ ಪ್ಯಾನಲ್ ಅಲ್ಲಿ ನಾನು ಕೂರಿಸ್ಕೊಂಡಿದ್ದೀನಿ. ಅವ್ರು ಯಾರು ನಿಮ್ಮ ತರ ಮಾತಾಡಲ್ವಲ್ಲ. ರೀ ದಾಖಲೆ ಇದೆ ರೀ, 248 ಮನೆ ದಾಖಲೆ ಇದೆ, ಮೋಸ ನಡೆದಿದೆ, ಇಲ್ಲಿ ಅನ್ಯಾಯ ಆಗಿದೆ ಅಂತಾರೆ. ನಿಮ್ಗೇನು ಭಯ ಆಗಲ್ವಾ ನಿಮ್ಮ ಕಮ್ಯುನಿಟಿ ವಿಚಾರದಲ್ಲಿ?
ಇಲ್ಲ, ಇದ್ರಲ್ಲಿ ಏನಂದ್ರೆ ನಾನು ಬಂದು ಒಂದು ಲಾ ಸ್ಟೂಡೆಂಟ್ ಇರುವಾಗ ನನಗೆ ಬಂದು ನ್ಯಾಯ, ನೀತಿ, ಧರ್ಮ ಮುಖ್ಯ ಇದೆ. ಇದರಲ್ಲಿ ಧರ್ಮ ಅಂತ ನಾನು ಹೇಳುವಾಗ ಇದರಲ್ಲಿ ಮುಸ್ಲಿಂ ಧರ್ಮ, ಹಿಂದೂ ಧರ್ಮ ಅಂತಲ್ಲ, ಇಲ್ಲಿ ಜಸ್ಟಿಸ್, ಧರ್ಮವನ್ನು ಸ್ಥಾಪಿಸಬೇಕಾಗಿರುತ್ತೆ. ಅವಾಗ್ಲೇ ಇಲ್ಲಿ ಬಂದು ಆರ್ಡರ್ಲಿನೆಸ್ ಸಿಗುತ್ತೆ, ಈ ರಾಜ್ಯ ಆಗ್ಲಿ ಈ ದೇಶ ಆಗ್ಲಿ. ಇವಾಗ ನನ್ನ ಪ್ರಶ್ನೆ ಅಂದ್ರೆ ಈ ಒಂದು ಇದನ್ನ ನಾವು ಮಾದರಿಯಾಗಿ ತಗೊಂಡ್ಬಿಟ್ರೆ ನಾಳೆನೆ ನಾನು ಉಮರ್ ಶರೀಫ್ ಎಲ್ಲಾದ್ರೂ ಒಂದ್ ಕಡೆ ಗವರ್ಮೆಂಟ್ ಲ್ಯಾಂಡ್ ಇದೆಯಾ ಅಂತ ನಾನು ಹುಡ್ಕೊಂಡು ಹೋಗ್ತೀನಿ, ಅಲ್ಲಿ ಹೋಗ್ಬಿಟ್ಟು ನಾನು ಮನೆ ಮಾಡ್ಕೊಳ್ತೀನಿ. 5-6 ವರ್ಷ ಆಗ್ಲಿ, ನೀವು ಬಂದು ಹೊಡ್ದಾಕಿ, ಆಮೇಲೆ ನನ್ಗೆ ಮನೆ ಸಿಗತ್ತಲ್ಲ. ನಾನ್ ಕಷ್ಟಪಟ್ಟು ದುಡಿಬೇಕಾಗಿಲ್ಲ, ನಾನು ಎಲ್ಲೂ ರೆಂಟ್ ಕಟ್ಟಬೇಕಾಗಿಲ್ಲ, ನಾನು ಅಲ್ಲಿ ಕಂದಾಯ ಕಟ್ಟಬೇಕಾಗಿಲ್ಲ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಇದು ಒಂದು ಮಾದರಿ ಮಾಡ್ತಿದ್ದೀರಾ ಅಂತ ನನ್ನ ಪ್ರಶ್ನೆ ಇರೋದು. ಇದು ಬಿಜೆಪಿ ಆಗ್ಲಿ ಇಲ್ಲ ಕಾಂಗ್ರೆಸ್ ಆಗ್ಲಿ ಇಬ್ರಿಗೂ ಅನ್ವಯಿಸುತ್ತೆ. ಯಾಕಂತ ಹೇಳಿದ್ರೆ ಇವಾಗ 5 ವರ್ಷದಿಂದಾನೇ ಇವಾಗ ಕಾಂಗ್ರೆಸ್ ಇದೆ, ಅದಕ್ ಮುಂಚೆ ಬಿಜೆಪಿ ಇದ್ರಲ್ಲ, ಅವ್ರು ಯಾಕೆ ಅಲ್ಲಿ ಖಾಲಿ ಮಾಡಿಲ್ಲ? ಈ ಪ್ರಶ್ನೆ ಅವ್ರಿಗೂ ಬರುತ್ತಲ್ಲ. ಹಾಗಾಗಿ ನೋಡಿ, ಇಲ್ಲಿ ಏನ್ ನಡೀತಿದೆ, ನಾವೆಲ್ಲರೂ ಸುಮ್ನೆ ಲೇಬಲ್ ಮೇಲೆ ನಾವು ಹೋಗ್ತಾ ಇದ್ವಿ. ಮುಸ್ಲಿಂ, ನನಗೆ ಮುಸ್ಲಿಂ ಹಿಂದೂ ಆ ವಿಚಾರಣೆ ಬೇಕಿಲ್ಲ ಈ ವಿಷಯದಲ್ಲಿ. ಫಸ್ಟ್ ಬಂದು ಇಲ್ಲಿ ಕಾನೂನು ಮೂಲಕ ಏನ್ ನಡೀತಿದೆ, ಸರಿಯಾಗಿ ಏನ್ ನಡಿಬೇಕಾಗಿತ್ತು, ಸರಿಯಾಗಿ ನಡೀತಿದ್ವಲ್ಲ. ನೋಡಿ, ಇದು ಒಂದು ಮಾತ್ರ ಇಲ್ಲ, ಎಲ್ಲಾ ಕಡೆನೂ ಇಂಥದ್ದು ಮನೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಮುಸ್ಲಿಂ ಹಿಂದೂ ಅಂತ ನಾನು ನೋಡಲ್ಲ. ಯಾಕೆ ಇದನ್ನ ಮಾಡಕ್ ಬಿಡ್ತಾ ಇದಾರೆ? ಅಫಿಷಿಯಲ್ಸ್ ಮಲಗಿದಾರಾ ಇಲ್ಲ ಕತ್ತೆ ಕಾಯ್ತಿದಾರಾ ಅಂತ ನಾನು ಪ್ರಶ್ನೆ ಮಾಡ್ತಿದ್ದೀನಿ. ಫೈನ್ ಫೈನ್ ಫೈನ್, ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಧರ್ಮ ಮೊದಲ ನ್ಯಾಯ ಮೊದಲ ಅಂತ ಕೇಳಿದಾಗ ನ್ಯಾಯವೇ ಧರ್ಮ ಅಂತ ಉಮರ್ ಶರೀಫ್ ಅವರು ಹೇಳ್ತಾ ಇದ್ದಾರೆ.